ನಮಸ್ಕಾರ ಗೆಳೆಯರೆ, ಈಗ ತಾನೇ ಬಂದಂತ ಸುದ್ದಿ, ಇವತ್ತಿನ ಬ್ರೇಕಿಂಗ್ ನ್ಯೂಸ್, ಇವತ್ತಿನ ಗುಡ್ ನ್ಯೂಸ್ ಮತ್ತು ಇವತ್ತಿನ ನ್ಯೂ ಅಪ್ಡೇಟ್ ಏನೆಂದರೆ ರಾಜ್ಯದ ಗೃಹಲಕ್ಷ್ಮಿಯರ ಬಗ್ಗೆ ವಿಶೇಷವಾದಂತ ಮಾಹಿತಿ ಬಂದಿದೆ, ತಿಳಿದುಕೊಳ್ಳಿ ಗೆಳೆಯರೆ. ಮತ್ತು ರೇಷನ್ ಕಾರ್ಡ್ದಲ್ಲಿ ತಿದ್ದುಪಡಿ ಅರ್ಜಿ ಆಹ್ವಾನ ಮಾಡಲಾಗುತ್ತಿದೆ. ಏನೇನು ತಿದ್ದುಪಡಿ ಮಾಡಲಿಕ್ಕೆ ಅವಕಾಶ ಇದೆ ತಿಳಿದುಕೊಳ್ಳಿ. ಹಾಗೂ ರೇಷನ್ ಕಾರ್ಡ್ದವರು ಹೊಂದಿದವರಿಗೆ ಏಪ್ರಿಲ್ ತಿಂಗಳಿನಲ್ಲಿಯೇ 3 ತಿಂಗಳ ರೇಷನ್ ಸಿಗುವಂತ ಸಾಧ್ಯತೆ ಇದೆ. ಗೆಳೆಯರೆ, LPG ಸಿಲಿಂಡರ್ ಬಳಸುವಂತವರಿಗೆ ತೈಲ ಕಂಪನಿಗಳು ಬಿಗ್ ಶಾಕ್ ಒಂದನ್ನು ಕೊಟ್ಟಿವೆ. ಈಗ 35 ದಿನಗಳಿಗೊಮ್ಮೆ ಮಾತ್ರ LPG ಬುಕ್ಕಿಂಗ್ ಸಾಧ್ಯ. ಹೊಸ ನಿಯಮ ಜಾರಿಗೆ ಬಂದಿದೆ, ತಿಳಿದುಕೊಳ್ಳಿ ಗೆಳೆಯರೆ. ಇಸ್ರೇಲ್ ಇರಾನ್ ಯುದ್ಧದ ಎಫೆಕ್ಟ್ ಏನೆಂದರೆ ಪಾತಾಳಕ್ಕೆ ಕುಸಿದಂತ ಟೊಮೆಟೊ ದರ. ಹೌದು ಗೆಳೆಯರೆ, ಒಂದು ಬಾಕ್ಸ್ ಬೆಲೆ 100 ರಿಂದ 80 ರೂಪಾಯಿಗೆ ರೈತರು ಕಂಗಾಲಾಗಿದ್ದಾರೆ ಗೆಳೆಯರೆ. ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ಎಲ್ಲ ಮಾಹಿತಿಗಳ ವಿವರವನ್ನು ತಿಳಿಯಬೇಕಾದ್ರೆ ಗೆಳೆಯರೆ ದಯವಿಟ್ಟು ತಾವು ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಗೆಳೆಯರೆ, ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಫಲಾನುಭವಿಗಳು ಮನೆಯೊಡತಿಯ ಸತ್ತ ನಂತರ ಸಹ ಅವರ ಖಾತೆಗೆ ಪಾವತಿಯಾಗಿರುವಂತಹ ದುರ್ಬಳಕೆ ಆಗಿರುವಂತಹ ಗ್ಯಾರಂಟಿ ಹಣವನ್ನು ಸಹ ವಾಪಸ್ ಪಡೆಯುವಂತಹ ಪ್ರಕ್ರಿಯೆ ನಡೆಯುತ್ತಿದೆ. ಈಗಾಗಲೇ ಅನೇಕ ಜನರು ಸತ್ತಂತಹ ಸುದ್ದಿಯನ್ನು ಬರ್ತಾ ಇದೆ ಮತ್ತು ಯೋಜನೆ ಅಡಿಯಲ್ಲಿ ಅನೇಕ ಜಿಲ್ಲೆಗಳಿಂದ ತಾಲೂಕುಗಳಿಂದ ಬರ್ತಾ ಇದೆ ಗೆಳೆಯರೆ. ಯಾಕೆಂದ್ರೆ ಫಲಾನುಭವಿಗಳು ನಿಧಾನದ ಬಳಿಕವೂ ಸಹ ಬ್ಯಾಂಕ್ ಖಾತೆಗೆ ಜಮಾ ಆಗಿರುವಂತಹ ಹಣವು ಲೆಕ್ಕ ಹಾಕಿ ಹಿಂಪಡೆಯಲಾಗುತ್ತಿದೆ. ಬ್ಯಾಂಕ್ಗಳಿಂದ ನೇರವಾಗಿ ರಾಜ್ಯ ಸರ್ಕಾರಕ್ಕೆ ವಾಪಸ್ ಜಮಾ ಮಾಡಲಾಗುತ್ತಿದೆ. ಹಾಗಾದ್ರೆ ಗೃಹಲಕ್ಷ್ಮಿ ಯೋಜನೆ ಗ್ಯಾರಂಟಿ ಹಣವು ಮೃತ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮಾ ಆಗುತ್ತಿರುವುದನ್ನು ಕುರಿತು ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಿಳಿಸಿದ್ದಾರೆ. ವೃದ್ಧರಾದ ನಂತರ ಮನೆಯೊಡತಿಯು ಬ್ಯಾಂಕ್ ಅಲೆದಾಡುವುದು ಕಷ್ಟ ಆಗುತ್ತದೆ. ಇಂತಹ ಫಲಾನುಭವಿಗಳ ಖಾತೆಗೆ ನಿರ್ವಹಣೆಯ ಜವಾಬ್ದಾರಿಯನ್ನು ಕುಟುಂಬದ ಸದಸ್ಯರು ಪಡೆದಿರುತ್ತಾರೆ. ಫಲಾನುಭವಿಗಳ ATM ಕಾರ್ಡ್ ಕೂಡ ಇವರ ಬಳಿ ಇರುತ್ತದೆ. ಫಲಾನುಭವಿ ಮೃತಪಟ್ಟ ನಂತರವೂ ಸಹ ಬ್ಯಾಂಕ್ ಖಾತೆಗೆ ಜಮಾದ ಗೃಹಲಕ್ಷ್ಮಿ ಹಣವು ದುರ್ಬಳಕೆ ಆಗುತ್ತಿದೆ. ಮಹಿಳೆಯ ಮರಣದ ಮಾಹಿತಿ ಗೊತ್ತಾದಂತೆ ತಡೆ ಹಿಡಿಯುವಂತ ಕೆಲಸ ನಡೀತಿದೆ ಗೆಳೆಯರೆ. ಯಾಕೆ ಇಲಾಖೆ ಅಧಿಕಾರಿಗಳು ಪ್ರಜಾವಾಣಿಗೂ ಸಹ ತಿಳಿಸಿದ್ದಾರೆ. ಮೃತ ಫಲಾನುಭವಿಯ ಬ್ಯಾಂಕ್ ಖಾತೆಯಿಂದ ಹಣಗಳು ಜಮಾ ಆದ ಮೇಲೆ ದುರ್ಬಳಕೆ ಆಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಮೃತಪಟ್ಟ ಮಾಹಿತಿಯನ್ನು ಶಿಶು ವೃದ್ಧಿ ಯೋಜನೆ ಅಧಿಕಾರಿಗಳಿಗೆ ನೀಡುವಂತೆ ಅಂಗನವಾಡಿ ಕಾರ್ಯಕರ್ತರಿಗೆ ಸೂಚಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರು ಬ್ಯಾಂಕ್ ಖಾತೆಗಳಿಗೆ ನಿರ್ದೇಶನ ನೀಡುತ್ತಿದ್ದಾರೆ. ಯಾಕೆಂದ್ರೆ ಬ್ಯಾಂಕ್ ಮುಖ್ಯಸ್ಥರ ಮೂಲಕ ಎಲ್ಲ ಬ್ಯಾಂಕ್ ಮ್ಯಾನೇಜರ್ಗಳ ಗಮನಕ್ಕೆ ತರಲಾಗುತ್ತಿದೆ. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ರಾಜ್ಯದಲ್ಲಿ ವಯಸ್ಸಿನ ಕಾಯಿಲೆ, ಅನಾರೋಗ್ಯ, ರಸ್ತೆ ಅಪಘಾತದಂತಹ ಕಾರಣಗಳಿಂದ ಅನೇಕ ಫಲಾನುಭವಿಗಳು ಮೃತವನ್ನು ಪಟ್ಟಿದ್ದಾರೆ ಎಂದು ಹೇಳಬಹುದಾಗಿದೆ. ಒಂದು ವೇಳೆ ಫಲಾನುಭವಿಗಳು ಮಹಿಳೆಯರು ಮೃತಪಟ್ಟು ಅವರ ವಾರಸುದಾರರು ಆಕೆಯ ಮರಣದ ನಂತರ ಸಹ ಪ್ರಮಾಣ ಪತ್ರವನ್ನು ಪಡೆದರೆ ಕೂಡಲೇ ಮಾಹಿತಿಯನ್ನು ಈ ಜನ್ಮ ಪೋರ್ಟಲ್ನಲ್ಲಿ ನಮೂದಿಸಬಹುದಾಗಿದೆ. ಪ್ರತಿಯೊಬ್ಬರು ಕಂತು ಪಾವತಿಸಿ ಮಾಡಿದಲ್ಲಿ ಮುನ್ನವೇ ಈ ನಮ್ಮ ಜನ್ಮ ಪೋರ್ಟಲ್ನಲ್ಲಿಯೂ ಸಹ ಮಾಹಿತಿಯನ್ನು ಪರಿಶೀಲಿಸಬಹುದು. ಬಳಿಕ ಹಣ ಪಾವತಿ ಮಾಡಲು ಸರ್ಕಾರ ತೀರ್ಮಾನಿಸಲಾಗುತ್ತದೆ. ಮೃತ ಖಾತೆಗಳಿಂದ ಹಣ ಹಿಂಪಡೆಯುವುದು ರಾಜ್ಯದ ಲೆಕ್ಕ ಶೀರ್ಷಿಕೆ ಜಮಾ ಮಾಡುವಂತೆ ರಾಜ್ಯ ಮಟ್ಟದ ಬ್ಯಾಂಕ್ಗಳ ಸಮಿತಿ ಮೂಲಕ ಎಲ್ಲ ಬ್ಯಾಂಕುಗಳಿಗೆ ಸರ್ಕಾರ ಈಗಾಗಲೇ ನಿರ್ದೇಶನ ನೀಡಿದೆ ಎಂದು ಹೇಳಲಾಗಿದೆ ಗೆಳೆಯರೆ. ರಾಜ್ಯ ಪಡಿತ ಚೀಟಿದಾರರಿಗೆ ಮಹತ್ವದ ಸುದ್ದಿ ಹೊರಬಂದಿದೆ ಗೆಳೆಯರೆ. ಹೌದು ಗೆಳೆಯರೆ, ರೇಷನ್ ಕಾರ್ಡ್ ತಿದ್ದುಪಡಿ ಹಾಗೂ ಹೊಸ ಸದಸ್ಯರ ಸೇರ್ಪಡೆ ಮತ್ತೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗುತ್ತಿದೆ. ಕೆಲವು ದಿನಗಳಿಂದ ಕಾಯುತ್ತಿದ್ದ ನಾಗರಿಕರಿಗೆ ಇದು ದೊಡ್ಡ ಅನುಕೂಲವಾಗಲಿದೆ. ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ನಿಗದಿಯಿಂದ ಅವಧಿಯೊಳಗೆ ತಿದ್ದುಪಡಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲು ಸೂಚನೆ ನೀಡಿತ್ತು ಮತ್ತು ಜನರು ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ತಿಳಿಸಲಾಗಿದೆ. ರೇಷನ್ ಕಾರ್ಡ್ ಕೇವಲ ಪಡಿತರ ಪಡೆಯಲು ಮಾತ್ರವಲ್ಲದೆ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನಗಳನ್ನು ಪಡೆಯಲು ಅಗತ್ಯವಾದಂತಹ ದಾಖಲೆ ಆಗಿರುವುದರಿಂದ ತಿದ್ದುಪಡಿ ಬಹಳ ಮುಖ್ಯವಾಗಿರುತ್ತದೆ. ಯಾವ ತಿದ್ದುಪಡಿಗಳನ್ನು ಮಾಡಬಹುದು? ಕುಟುಂಬಕ್ಕೆ ಹೊಸ ಸದಸ್ಯರ ಹೆಸರುಗಳನ್ನು ಸೇರ್ಪಡೆ ಮಾಡುವುದು, ಮೃತಪಟ್ಟವರ ಹೆಸರನ್ನು ತೆಗೆದುಹಾಕುವುದು, ವಿಳಾಸ ಬದಲಾವಣೆ ಮಾಡುವುದು, KYC ಅಂದ್ರೆ ಆಧಾರ್ ಕಾರ್ಡ್ ಜೋಡಣೆ. ಹೌದು ಗೆಳೆಯರೆ, ಕುಟುಂಬದ ಮುಖ್ಯಸ್ಥರ ಬದಲಾವಣೆ, ಫೋಟೋ ಅಪ್ಡೇಟ್, ಅಗತ್ಯ ದಾಖಲೆಗಳು, ಜನನ ಮರಣ ಪ್ರಮಾಣ ಪತ್ರಗಳು, ಆಧಾರ ಕಾರ್ಡ್, ಆದಾಯ ಪ್ರಮಾಣ ಪತ್ರ, ಮರಣ ಪ್ರಮಾಣ ಪತ್ರ ಅಥವಾ ಹೆಸರು ತೆಗೆದುಹಾಕಲು ಮತ್ತು ವಿಳಾಸ ದಾಖಲೆ, ಮೊಬೈಲ್ ಸಂಖ್ಯೆ ಇವೆಲ್ಲವೂ ದಾಖಲೆಗಳು ಬೇಕಾಗುತ್ತದೆ ಗೆಳೆಯರೆ. ಹಾಗೂ ಅರ್ಜಿ ಸಲ್ಲಿಸಲು ವಿಧಾನ ಹೇಗೆಂದ್ರೆ ಅರ್ಹ ನಾಗರಿಕರು ತಮ್ಮ ಹತ್ತಿರದ ಗ್ರಾಮ 1 ಕೇಂದ್ರಕ್ಕೆ ಭೇಟಿ ನೀಡಿ ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಮತ್ತು ಅರ್ಜಿ ಪರಿಶೀಲನೆ ಹೇಗೆ ಮಾಡಿಕೊಳ್ಳಬೇಕೆಂದ್ರೆ ಅಧಿಕೃತ ವೆಬ್ಸೈಟ್ನಲ್ಲಿ ವಿಭಾಗದ ರೇಷನ್ ಕಾರ್ಡ್ ಸಂಖ್ಯೆ ಅಥವಾ ಅರ್ಜಿ ಸಂಖ್ಯೆಯನ್ನು ನಮೂದಿಸಿ ಸ್ಥಿತಿಯನ್ನು ಪರಿಶೀಲಿಸಬಹುದು. ಸಾರ್ವಜನಿಕರು ಯಾವುದೇ ವಿಳಂಬ ಮಾಡದೆ ಈ ಅವಕಾಶವನ್ನು ಬಳಸಿಕೊಳ್ಳಬೇಕೆಂದು ತಮ್ಮ ರೇಷನ್ ಕಾರ್ಡ್ ಮಾಹಿತಿಯನ್ನು ಸರಿಪಡಿಸಿಕೊಳ್ಳುವುದು ಸೂಕ್ತ ಎಂದು ಇಲಾಖೆಯು ಸಲಹೆ ನೀಡಿದೆ ಗೆಳೆಯರೆ. ಮತ್ತು ರಾಜ್ಯ ಸರ್ಕಾರದ ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ ಪಡಿತ ಚೀಟಿದಾರರಿಗೆ ಕರ್ನಾಟಕ ಸೇರಿ ದೇಶಾದ್ಯಂತ ಬೇಸಿಗೆ ಆರಂಭವಾಗಲಿದೆ. ಯಾಕೆಂದ್ರೆ ದಿನೇ ದಿನೇ ಸೂರ್ಯನ ಪ್ರಖರತೆ ಜಾಸ್ತಿ ಆಗುತ್ತಲೇ ಇದೆ. ಬೆಳಿಗ್ಗೆ 11 ಗಂಟೆಗೆ ನಂತರ ಮನೆಯಿಂದ ಹೊರಗೆ ಹೋಗಲು ಸಾಧ್ಯವೇ ಆಗುತ್ತಿಲ್ಲ. ಅಂತಹ ಬಿಸಿಲು ಈಗ ನಡೆಯುತ್ತಿದೆ ಗೆಳೆಯರೆ. ಇಂತಹ ಸಂದರ್ಭದಲ್ಲಿ ನ್ಯಾಯಬೆಲೆ ಅಂಗಡಿಗಳಿಗೆ ಹೋಗುವುದು, ತೆರಳಿ ರೇಷನ್ ತರುವುದು ಬಹಳ ಕಷ್ಟಕರವಾಗುತ್ತದೆ ಎಂದು ಇದು ಮನಗಂಡಂತೆ ಕೇಂದ್ರ ಸರ್ಕಾರವು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದೆ. ಏಪ್ರಿಲ್ 1ರಂದು ನೀವು ನಿಮ್ಮ ಒಮ್ಮೆಯೇ 3 ತಿಂಗಳ ರೇಷನ್ ಕಾರ್ಡ್ ಅನ್ನು ಪಡೆಯಬಹುದಾಗಿದೆ.
ಹೇಳಲಾಗಿದೆ, ರೇಷನ್ ಅನ್ನು ಪಡೆಯಬಹುದಾಗಿದೆ ಎಂದು ಹೇಳಲಾಗಿದೆ. ಯಾಕೆಂದ್ರೆ ಇದರ ಕುರಿತು ಕೇಂದ್ರ ಸರ್ಕಾರವೇ ಆದೇಶ ಹೊರಡಿಸಿದೆ ಗೆಳೆಯರೆ. ಹೌದು ಗೆಳೆಯರೆ, ಏಪ್ರಿಲ್ ತಿಂಗಳಲ್ಲಿಯೇ ನೀವು ಏಪ್ರಿಲ್, ಮೇ ಮತ್ತು ಜೂನ್ ತಿಂಗಳ 3 ರೇಷನ್ ಅನ್ನವನ್ನು ಪಡೆಯಬಹುದಾಗಿದೆ. ಹೌದು ಗೆಳೆಯರೆ, ಯಾಕೆಂದ್ರೆ ಬೇಸಿಗೆಗಾಲ ಬಂದ ಕಾರಣ, ಜಾಸ್ತಿ ಬಿಸಿಲಿರುವ ಕಾರಣ 3 ತಿಂಗಳ ಪಡಿತರವನ್ನು ಒಮ್ಮೆಲೆ ನೀಡುವುದಾಗಿ ಮುಂದಾಗಿದೆ ಗೆಳೆಯರೆ. ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆ ಅಡಿಯಲ್ಲಿ ಅನ್ವಯವಾಗುವಂತೆ ರೇಷನ್ ಅನ್ನು ನೀಡಲಾಗುತ್ತದೆ. ಬಿಪಿಎಲ್ ಮತ್ತು ಅಂತ್ಯೋದಯ ಅನ್ನ ಯೋಜನೆ ಕಾರ್ಡ್ ಇರುವವರಿಗೆ ಈ ಸೌಲಭ್ಯ ಸಿಗಲಿದೆ. 3 ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವುದು ಮತ್ತು ಒಮ್ಮೆಲೆ ಬಯೋಮೆಟ್ರಿಕ್ ನೀಡುವುದು ಸಾಕು. ಬೇಸಿಗೆ ಸಮಯದಲ್ಲಿ ಜನರಿಗೆ ಪದೇ ಪದೇ ನ್ಯಾಯಬೆಲೆ ಅಂಗಡಿಗಳಿಗೆ ಅಲೆದಾಡುವುದು ತಪ್ಪಿಸಲು ಮತ್ತು ಬರಗಾಲದಂತಹ ಸಂದರ್ಭದಲ್ಲಿ ಆಹಾರ ಭದ್ರತೆ ಒದಗಿಸಲು ಸರ್ಕಾರವು ಇದು ಕ್ರಮವನ್ನು ಕೈಗೊಂಡಿದೆ ಎಂದು ಹೇಳಲಾಗುತ್ತಿದೆ. ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಮತ್ತು ನಿಮ್ಮ ಕಾರ್ಡನ್ನು ತೋರಿಸಿ 3 ತಿಂಗಳ ಪಡಿತರವನ್ನು ಒಟ್ಟಿಗೆ ನೀಡುವಂತೆ ಕೇಳಬಹುದಾಗಿದೆ. ಯಾಕೆಂದರೆ ಅಂಗಡಿಗಳಲ್ಲಿ ಪಡಿತರ ದಾಸ್ತಾನು ಲಭ್ಯತೆ ಆಧಾರಿತ ವಿತರಣೆ ಮಾಡಲಾಗುತ್ತಿದೆ. ನಿಮ್ಮ ರೇಷನ್ ಕಾರ್ಡ್ ಸಕ್ರಿಯವಾಗಿರಲು KYC ಪೂರ್ಣಗೊಳಿಸುವುದು ಕೂಡ ಕಡ್ಡಾಯವಾಗಿರುತ್ತದೆ. ಒಂದು ವೇಳೆ ಬಾಕಿ ಇದ್ದರೆ ಇದು ಕೂಡ ಕೂಡಲೇ ನೀವು ನ್ಯಾಯಬೆಲೆ ಅಂಗಡಿಯಲ್ಲಿ ಮಾಡಿಕೊಳ್ಳಬಹುದಾಗಿದೆ ಎಂದು ಹೇಳಲಾಗಿದೆ. ಮತ್ತೊಂದು ವಿಶೇಷ ಮಾಹಿತಿ ಏನೆಂದರೆ, ದೇಶದ LPG ಗ್ರಾಹಕರಿಗೆ ತೈಲ ಕಂಪನಿಗಳು ಹೊಸ ಶಾಕ್ ಅನ್ನು ನೀಡಿದೆ ಗೆಳೆಯರೆ. ಹೌದು ಗೆಳೆಯರೆ, ಇನ್ನು ಮುಂದೆ ಒಂದು ಸಿಲಿಂಡರ್ ಬುಕ್ ಮಾಡಿದ ನಂತರ ಮುಂದಿನ ಸಿಲಿಂಡರ್ ಬುಕ್ ಮಾಡಲು ಕನಿಷ್ಠ 35 ದಿನಗಳ ಕಾಲ ಕಾಯಬೇಕಾಗುತ್ತದೆ. ಹೊಸ ನಿಯಮ ಜಾರಿಗೆ ತರಲಾಗುತ್ತಿದೆ ಎಂದು ಹೇಳಲಾಗುತ್ತಿದೆ. ಯಾಕೆಂದರೆ ಪಶ್ಚಿಮ ಏಷ್ಯಾದಲ್ಲಿರುವಂತಹ ಯುದ್ಧದ ಭೀತಿಯಿಂದಾಗಿ ಉಂಟಾಗಿರುವಂತಹ ಇಂಧನ ಅಭಾವವನ್ನು ತಡೆಯಲು ಮತ್ತು ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಲಾಗುತ್ತಿದೆ. ಈ ಹಿಂದೆ ಒಂದು ಸಿಲಿಂಡರ್ ಪಡೆಯಲು 15 ರಿಂದ 21 ದಿನಗಳ ನಂತರ ಮತ್ತೊಂದು ಸಿಲಿಂಡರ್ ಬುಕ್ ಮಾಡಲು ಅವಕಾಶವಿತ್ತು. ಆದರೆ ಈಗ ಅದು ಅವಧಿಯು 35 ದಿನಗಳಿಗೆ ಹೆಚ್ಚಿಸಲಾಗಿದೆ ಎಂದು ಹೇಳಲಾಗುತ್ತಿದೆ. ಈ ನಿಯಮವು ದೇಶದ ಎಲ್ಲ ಸಬ್ಸಿಡಿ ಮತ್ತು ಸಬ್ಸಿಡಿ ರಹಿತ ಮನೆಗಳಿಗೆ ಬಳಕೆಯಾದಂತಹ LPG ಗ್ರಾಹಕರಿಗೆ ಅನ್ವಯವಾಗುತ್ತದೆ. ಉಜ್ವಲ ಯೋಜನೆಯ ಫಲಾನುಭವಿಗಳಿಗೆ ಈ ನಿಯಮವು ಅನ್ವಯವಾಗುತ್ತದೆ ಮತ್ತು ಪಶ್ಚಿಮ ಏಷ್ಯಾದ ಸಂಘರ್ಷದಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗುತ್ತಿದೆ. ದೇಶದಲ್ಲಿ LPG ದಾಸ್ತಾನು ಸುಸ್ಥಿತಿಯಲ್ಲಿಡುವಲು ಮತ್ತು ಕೃತಕ ಅಭಾವ ಅಥವಾ ಕಪ್ಪು ಮಾರುಕಟ್ಟೆಯಲ್ಲಿ ತಡೆಯಲು ಸರ್ಕಾರವು ನಿರ್ಧಾರವನ್ನು ತೆಗೆದುಕೊಂಡಿದೆ ಎಂದು ಹೇಳಲಾಗುತ್ತಿದೆ. ಗೆಳೆಯರೆ, ರಾಜ್ಯ ರೈತರಿಗೆ ಒಂದು ಬಿಗ್ ಶಾಕ್ ಏನೆಂದರೆ, ಇರಾನ್ ಇಸ್ರೇಲ್ ಯುದ್ಧದ ಮೂಲಕ ಎಫೆಕ್ಟ್ ಆದಂತಹ ಪಾತಾಳಕ್ಕೆ ಕುಸಿದ ಟೊಮೆಟೊ ದರ. ಹೌದು ಗೆಳೆಯರೆ, ಒಂದು ಬಾಕ್ಸ್ ದರ ಬೆಲೆಯು 100 ರಿಂದ 80ಕ್ಕೆ ಇಳಿದಿದೆ ಗೆಳೆಯರೆ. ಇದರಿಂದಾಗಿ ರೈತರು ಬಹಳ ಕಂಗಾಲಾಗಿದ್ದಾರೆ ಎಂದು ಹೇಳಬಹುದು. ಯಾಕೆಂದ್ರೆ ಇರಾನ್ ಇಸ್ರೇಲ್ ಯುದ್ಧದ ಪರಿಣಾಮವಾಗಿ ಇದೀಗ ರಾಜ್ಯದಲ್ಲಿ ಟೊಮೆಟೊ ದರ ಪಾತಾಳಕ್ಕೆ ಕುಸಿದಿದೆ ಎಂದು ಹೇಳಬಹುದು. 1000 ಅಥವಾ 1200 ಇರುವಂತಹ ಒಂದು ಬಾಕ್ಸಿನ ಬೆಲೆಯು ಟೊಮೆಟೊ ಈಗ 100 ಮತ್ತು 80ಕ್ಕೆ ಕುಸಿದಿದೆ ಎಂದು ಹೇಳಬಹುದು. ಹಾಗಾದರೆ ಬೆಲೆ ಕುಸಿತದಿಂದ ರೈತರು ಮತ್ತು ಮಾರಾಟಗಾರರು ನಷ್ಟವನ್ನು ಅನುಭವಿಸುತ್ತಿದ್ದಾರೆ ಎಂದು ಹೇಳಬಹುದಾಗಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದಾಗಿ ಬೇರೆ ದೇಶಗಳಿಗೆ ಟೊಮೆಟೊ ರಫ್ತಾಗುತ್ತಿಲ್ಲ. ಅಲ್ಲದೆ ಸಿಲಿಂಡರ್ ಸಿಗುವುದೇ ಮತ್ತು ಹೋಟೆಲ್ಗಳಲ್ಲಿ ಸರಿಯಾಗಿ ನಡೆಯದೆ ಹಿನ್ನೆಲೆ ಟೊಮೆಟೊಗಳು ವ್ಯಾಪಾರ ಕುಸಿದಿದೆ ಎಂದು ಹೇಳಬಹುದು. ಇದೇ ಕಾರಣಕ್ಕೆ ಟೊಮೆಟೊ ಬೆಲೆ ಸಹ ಕುಸಿದಿದೆ ಎಂದು ಹೇಳಬಹುದು. ವ್ಯಾಪಾರಿಗಳು 20 ರೂಪಾಯಿಗೆ ಅಥವಾ 2 ರಿಂದ 4 kg ಟೊಮೆಟೊವನ್ನು ಮಾರಾಟ ಮಾಡುತ್ತಿದ್ದರು. ಏಕಾಏಕಿ ಟೊಮೆಟೊ ಬೆಲೆ ಕುಸಿತದಿಂದಾಗಿ ರೈತರು ಕಂಗಾಲಾಗಿದ್ದಾರೆ ಎಂದು ಹೇಳಬಹುದು. ಸಾಲ ಮಾಡಿ ಟೊಮೆಟೊ ಬೆಳೆದಂತಹ ಮಾರುಕಟ್ಟೆಗೆ ತರೋ ರೈತರ ಪರಿಸ್ಥಿತಿ ಈಗ ಬಹಳ ಕಷ್ಟಕರಾಗಿದೆ ಎಂದು ಹೇಳಬಹುದಾಗಿದೆ. ಯಾಕೆಂದರೆ 1000-1200 ರೂಪಾಯಿಗೆ ಒಂದು ಬಾಕ್ಸ್ ಹೋಗುವಂಥ ಟೊಮೆಟೊ ಬಾಕ್ಸ್ಗಳು ಈಗ 100 ಅಥವಾ 80 ರೂಪಾಯಿಗೆ ಒಂದು ಬಾಕ್ಸ್ ಹೋಗುವಂಥ ಪರಿಸ್ಥಿತಿ ಮಾರುಕಟ್ಟೆಯಲ್ಲಿ ಕಂಡು ಬರ್ತಾ ಇದೆ ಎಂದು ಹೇಳಬಹುದಾಗಿದೆ ಗೆಳೆಯರೆ. ನಮ್ಮ ಈ ವಿಡಿಯೋವನ್ನು ಮೊದಲು ಬಾರಿಗೆ ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ. ಈ ನಮ್ಮ ವಿಡಿಯೋವನ್ನು ತಾವು ಪೂರ್ತಿಯಾಗಿ ನೋಡಿದ್ದಕ್ಕೆ ತಮಗೆ ಧನ್ಯವಾದಗಳು.